ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು LBW ಶೋ. ಗಾಯ್ಸ್ ಇವತ್ತು ನಡೀತಿರೋದು ಜಿಂಬಾಬ್ವೆ ಮತ್ತೆ ವೆಸ್ಟ್ ಇಂಡೀಸ್. ಗಾಯ್ಸ್ ಬೇರೆ ಟೀಮ್ ಎಷ್ಟು ಬಕ್ಕರ್ ಮಾಡಿದೆ ಅಂದ್ರೆ ಮಾತ್ರ ಎಲ್ಲಾ ಟೀಮ್ ಬೇರೆ ಟೀಮ್ಗಳಿದು ಅದು ನಂಬಕ್ಕೆ ಆಗಲ್ಲ ನಮ್ಗೆ. ವೆಸ್ಟ್ ಇಂಡೀಸ್ ಹೋದ್ಸಲ ವರ್ಲ್ಡ್ ಕಪ್ ಆಡೇ ಇಲ್ಲ. ಹೌದು, ಆಚೆ ಬಂದ್ಬಿಟ್ಟಿದ್ದು ಯಾಕಂದ್ರೆ ಅವಾಗ ಅವರು ರೀಬಿಲ್ಡಿಂಗ್ ಫೇಸ್ ಅಲ್ಲಿ. ಹೌದು, ಬಟ್ ಇವಾಗ ನೋಡಿದ್ರೆ ಓಕೆ ಈ ಟೀಮ್ ಬಂದು 2-3 ವರ್ಷದಿಂದ ಆಡ್ತಿದೆ, ಆತರ ಆಡ್ತಿದ್ದಾರೆ. ನಂಗೆ ಹಂಗ ಅನ್ನಿಸ್ತಿಲ್ಲ ಪವನ್ ಈ ಸಲ ವರ್ಲ್ಡ್ ಕಪ್ ಗೆದ್ದುವಾಗ ಬಂದಿರ ಅನ್ನಿಸ್ತಿದೆ. ಅಂತ ಟೀಮ್ ಇದೆ ಗೈಸ್. ಇದು ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಟೀಮ್ ಹಂಗೆ ಇದೆ, ಪ್ಲಾನಿಂಗ್ ಹಂಗೆ ಇದೆ. ಮಾತ್ರ ಅವ್ರದ್ದು ಜಿಂಬಾಬ್ವೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ. ಆಕ್ಚುಲಿ ಓಪನ್ ಒಂದು ಸ್ಟೇಟ್ಮೆಂಟ್ ಕೊಡ್ಲ, ಇಂಡಿಯಾಗಿಂತ ಜಿಂಬಾಬ್ವೆ ಮಚ್ ಬೆಟರ್ ಕ್ರಿಕೆಟ್ ಆಡ್ತಾರೆ. ಹೌದು ಹೌದು, ನಿಜ. ತುಂಬಾ ಒಳ್ಳೆ ಕ್ರಿಕೆಟ್ ಆಡ್ತಿದ್ದಾರೆ. ಅವ್ರ ಕಡೆ ಓಪನರ್ ಬ್ಯಾಟ್ಸ್ಮನ್ ಒಬ್ರು ನಿಂತ್ಕೋತಿದ್ದಾರೆ, ಇನ್ನೊಬ್ರು ಹೊಡಿತಿದ್ದಾರೆ. ನಿಂತ್ಕೋತವ್ರೆ ಅಂದ್ರೆ ಹಿಂಗೆ 3 ಮ್ಯಾಚ್ ಇಂದ ವಿಕೆಟ್ ಕೊಟ್ಟಿಲ್ಲ ಅವರು. ಹೌದು, ಐ ಮೀನ್ ವಿಕೆಟ್ ಅವ್ರು ವಿಕೆಟ್ ಬೇರೆಯವ್ರು ಕೊಡ್ತಿಲ್ಲ, ಅವರು ನಾಟ್ ಔಟ್ ಅಲ್ಲಿ ಹೋಗ್ತಿದ್ದಾರೆ. ರಾಜ್ ಮ್ಯಾಚ್ ಫಿನಿಶ್ ಮಾಡ್ಕೊಡ್ತಿದ್ದಾರೆ. ಯಾಕೆ ಫಿನಿಶ್ ಮಾಡ್ಕೊಡ್ತಿದ್ದಾರೆ ಅಂದ್ರೆ ವಿಕೆಟ್ಸ್ ಹೋಗ್ತಿಲ್ಲ ಅವ್ರದ್ದು. 2 ವಿಕೆಟ್ಸ್ ಅಷ್ಟೇ ಹೋಗ್ತಿರೋದು. ಅವರೇ ಫಿನಿಶ್ ಆಗಿ ಬರ್ತಾರೆ ಇವಾಗ. ಅದು ಚೆನ್ನಾಗಿ ಆಡ್ತಿರೋದು. ಆಮೇಲೆ ಮುಜರ್ ಬಾನಿ, ಆಮೇಲೆ ಇನ್ನೊಂದಿಬ್ರು ಪ್ಲೇಯರ್ಸ್ ಇದಾರೆ ಅಷ್ಟೇ. ಆಲ್ಸೋ ರಾಜ್ ಒಂದು ಬ್ಯಾಟಿಂಗ್ ಮಾತ್ರ ಅಲ್ಲ, ಮಿಸ್ಟ್ರಿ ಸ್ಪಿನ್ ಆಗ್ತವ್ರೆ, ಅವರು ವಿಕೆಟ್ಸ್ ತೆಗಿತವ್ರೆ. ವರ್ಲ್ಡ್ ಕಪ್ಸ್ ಅಂತ ಬಂದ್ರೆ ಇದುವರೆಗೂ ರಾಜ್ ಅವ್ರ 5 ಪ್ಲೇಯರ್ ಆಫ್ ದ ಮ್ಯಾಚ್ ತಗೊಂಡಿರೋದು. ಹೌದು, ಅವರು ಎಷ್ಟು 5th ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಇರೋದು ವಿರಾಟ್ ಕೊಹ್ಲಿ, ಸೆಕೆಂಡ್ ಇನ್ನಿಬ್ರು ಪ್ಲೇಯರ್ಸ್ ಇದಾರೆ, 5th ಇರೋದೇ ಅವರು. ಅಂದ್ರೆ ಅರ್ಥ ಮಾಡ್ಕೋ ಪವನ್, ವರ್ಲ್ಡ್ ಕಪ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅವರು ಅಂತ. ಹೌದು. ಆಮೇಲೆ ವೆಸ್ಟ್ ಇಂಡೀಸ್ ಗೈಸ್ ನಾವ್ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅವ್ರನ್ನ ಹಿಂಗ್ ಆಡ್ತಾರೆ ಅಂತ. ಅವರು ಯಾಕಂದ್ರೆ ಇದು ತುಂಬಾ ಹೊಸ ಟೀಮ್ ವೆಸ್ಟ್ ಇಂಡೀಸ್. ಹೌದು, ಈ ಟೀಮ್ ಇಟ್ಕೊಂಡು ಒಂದು 2 ಸೀರೀಸ್ ಆಡೋರೆ ಪ್ರೀತಮ್, ಅಷ್ಟೇ ಅಷ್ಟೇ ಅಷ್ಟೇ. ಹೌದು, ಆ ಟೀಮ್ ನ ತಗೊಂಡ್ಬಂದು ಡೈರೆಕ್ಟ್ ವರ್ಲ್ಡ್ ಕಪ್ ಗೆ ಎಂಟ್ರಿ ಕೊಟ್ರು. ಇಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಗೈಸ್. ಏನ್ ಹೇಳ್ಬೇಕು ಅಂತ ಅಂದ್ರೆ ನಾವೇನಂತ ಹೇಳಕ್ ಅಂತಿದೀವಿ ಅಂದ್ರೆ ಇವಾಗ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಎಂತ ಕ್ರಿಕೆಟ್ ಆಡ್ತಿದ್ದಾರೆ ಅಂದ್ರೆ ಇಂಡಿಯಾಗೆ ಟಕ್ಕರ್ ಕೊಡೋ ಕ್ರಿಕೆಟ್ ಆಡ್ತಿದ್ದಾರೆ. ನಿಜ. ಅಂದ್ರೆ ನಾವ್ ಅನ್ಕೋಬಹುದು ಇವರು ಒಂಥರ ವೀಕರ್ ಟೀಮ್ಸ್ ಇಂಡಿಯಾ ಟಕ್ಕರ್ ಕೊಡಲ್ಲ ಅಂತ ಅನ್ಕೋಬಹುದು. ನೆಕ್ಸ್ಟ್ 2 ಮ್ಯಾಚ್ ಇರೋದು ಜಿಂಬಾಬ್ವೆ ಮತ್ತೆ ವೆಸ್ಟ್ ಇಂಡೀಸ್ ಬಂದ ಇಂಡಿಯಾಗೆ. ಈ ಮ್ಯಾಚ್ ಯಾರು ಗೆಲ್ತಾರೆ ಅವ್ರು ಆಲ್ಮೋಸ್ಟ್ ಮೇಲ್ಗಡೆ ಹೋಗ್ಬಿಡ್ತಾರೆ ಇಂಡಿಯಾದಿಂದ. ಹೌದು, ಆಯ್ತಾ. ಈ ನೆಕ್ಸ್ಟ್ ಏನಾದ್ರು ಇಂಡಿಯಾ ಮೇಲೆ ಏನಾದ್ರು ವೆಸ್ಟ್ ಇಂಡೀಸ್ ಇಲ್ಲ ಜಿಂಬಾಬ್ವೆ ಗೆದ್ರು ಅಂದ್ರೆ ಇಂಡಿಯಾ ಮನೆಗೇನೆ ಅಂತ ಒಳ್ಳೆ ಕ್ರಿಕೆಟ್ ಆಡ್ತಿದ್ದಾರೆ. ಪ್ಲಾನಿಂಗ್ ಕೂಡ ಹಂಗೆ ಇದೆ ಅವ್ರದ್ದು. ಹೌದು, ಸಕ್ಕದ ಆಡ್ತಿದ್ದಾರೆ ಮಾತ್ರ ಮ್ಯಾಚ್ ಗಳನ್ನ. ಸೊ ಪ್ಲಾನಿಂಗ್ ಹಾಗೆ ಇದೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಿಲ್ಲ ಅವರು. ಚಿಕ್ಕ ಟೀಮ್ ಇದ್ರು ಪ್ರಿಪೇರ್ ಆಗಿ ಬರ್ತವ್ರೆ, ಹೇಗೆ ಯಾವ ಪ್ಲೇಯರ್ಸ್ ಗೆ ಹೆಂಗೆ ಆಡ್ಸ್ಬೇಕು ಅಂತ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ ಪ್ರೀತಮ್, ಈ ಚಿಕ್ಕ ನೇಷನ್ಸ್ ಎಲ್ಲ ಪೇಪರ್ ಅಲ್ಲಿ ಬರ್ಕೊಂಡ್ ಬರ್ತವ್ರೆ. ಪೇಪರ್ ಅಲ್ಲಿ ಬರ್ಕೊಂಡ್ ಬರ್ತಾರೆ ಯಾವ ಪ್ಲೇಯರ್ಗೆ ಯಾವ ಲೈನ್ ಲೆಂತ್ ಹಾಕ್ಬೇಕು, ಯಾವ ತರ ಫೀಲ್ಡ್ ಸೆಟಪ್ ಬೇಕು ಅಂತ. ಅದ್ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಕೋಚಸ್ ಎಲ್ಲ ಹೆಂಗೆ ಅಂದ್ರೆ ಫುಟ್ಬಾಲ್ ಕೋಚಸ್ ತರ ಆಗ್ಬಿಟ್ಟಿದ್ದಾರೆ. ಹೌದು, ಮ್ಯಾಚ್ ಏನಾದ್ರು ಕೈ ತಪ್ಪ ಹೋಗ್ತಿದ್ಯಾ ಬರ್ತಾರೆ, ಪೇಪರ್ ಒಂದು ರೌಂಡ್ ಹೊಡಿತಾರೆ, ಕ್ಯಾಪ್ಟನ್ ಇಲ್ಲಿ ನಿಂತ್ಕೋತಾರೆ, ಲಾಂಗ್ ಆಫ್ ಕರ್ಕೊಂಡ್ಬಿಟ್ಟು ಕ್ಯಾಪ್ಟನ್ ನ ಹೇಳ್ಕೊಡ್ತಾರೆ ಹಿಂಗ್ ಮಾಡು ಅಂತ. ಪ್ಲಾನಿಂಗ್ ವರ್ಕೌಟ್ ಆಗ್ತಿದೆ ಅದು. ಹೌದು, ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಗಂಭೀರು ಅಷ್ಟೇ. ಓ ಬಿಗ್ ಡಿಸಪಾಯಿಂಟ್ಮೆಂಟ್ ಇಷ್ಟೇ ಅಷ್ಟೇ. ಔಟ್ ಅರ್ಷಿತ್ ರಾವ್ ವಿಕೆಟ್ ತೆಗೆದ್ರು ಆಗಲ್ಲ ಗೈಸ್. ನಮ್ ಇಂಡಿಯಾ ಕಡೆ ಫೀಲ್ಡಿಂಗ್ ಕೋಚ್ ಒಬ್ರೆ ಹಂಗ್ ಓಡಾಡ್ಕೊಂಡು ಎಲ್ಲ ಮಾಡೋದು. ಅದ್ ಬಿಟ್ರೆ ಯಾರು ಹಂಗ್ ಮಾಡ್ತಾನೆ ಇಲ್ಲ. ಬೇಜಾರಾಗ್ಬಿಟ್ಟಿದೆ ಗೈಸ್ ನಮ್ ಇಂಡಿಯಾ ಕೋಚ್ ಅಲ್ಲ, ಥ್ರೋವರ್ ಇದಾರೆ ಗೊತ್ತಾ? ಹೌದು, ಯಾರು ಅವ್ರ ಹೆಸರು? ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಬಟ್ ಅವರು ತುಂಬಾ ಇಂಪ್ಯಾಕ್ಟ್ ಮಾಡಿರೋ ಟೀಮ್ ಮೇಲೆ. ಅವಾಗಿಂದ 2023 ವರ್ಲ್ಡ್ ಕಪ್ ಇಂದ ಇಂಪ್ಯಾಕ್ಟ್ ಮಾಡಿದ್ದಾರೆ. ಇಂಪ್ಯಾಕ್ಟ್ ಅಂದ್ರೆ ಹೇಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅವ್ರ ಕಾಲಿಗೆ ಬೀಳ್ತಾರೆ. ಹೌದು, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ತಪ್ಕೋತಾರೆ. ಹೌದು, ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಇದು ಬರೋಣ, ಜಿಂಬಾಬ್ವೆ ಮತ್ತೆ ವೆಸ್ಟ್ ಇಂಡೀಸ್ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ. ಅದಕ್ಕೆ ಅದ್ರ ಬಗ್ಗೆ ಓಡ್ತಿದೆ ತಲೆಯಲ್ಲಿ. ಗೈಸ್ ಅವ್ರಿಬ್ರು ಒಳ್ಳೆ ಗೇಮ್ ಮಾಡ್ಬೇಕು ಆಗುತ್ತೆ, ನಮಗೆ ಹೋಪ್ ಇದೆ. ಯಾಕಂದ್ರೆ ಇಬ್ರು ಬಿಟ್ಕೊಡಲ್ಲ ಅಷ್ಟು ಈಸಿಯಾಗಿ. ಆಮೇಲೆ ಗೆದ್ದವರು ನಂಬರ್ 2 ಇಲ್ಲ ನಂಬರ್ 1 ಹೋಗೋ ಚಾನ್ಸಸ್ ಕೂಡ ಇದೆ. ಮಾರ್ಜಿನ್ ಆಗಿದ್ರೆ ನಂಬರ್ 1 ಹೋಗ್ಬೋದು. ಸ್ವಲ್ಪ ಕಮ್ಮಿಯಲ್ಲಿ ಗೆದ್ದೆ ಅಂದ್ರೆ ನಂಬರ್ 2 ಡಿಫ್ರೆನ್ಸ್ ಇದೆ. ಸೊ ಗೈಸ್ ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಇಂಪ್ಯಾಕ್ಟ್ ಮಾಡ್ಬೋದು, ನಿಂಗೆ ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಅನ್ಸುತ್ತೆ ವೆಸ್ಟ್ ಇಂಡೀಸ್ ಕಡೆ? ವೆಸ್ಟ್ ಇಂಡೀಸ್ ಕಡೆ ನನಗೆ ಬಂದು ಶೇವ್ ಚೆನ್ನಾಗಿ ಆಡ್ತಾರೆ. ಒಬ್ರು ಬೇಕಾ? ಓಕೆ, ಐ ವಿಲ್ ಗೋ ವಿತ್ ರುದರ್ಫೋರ್ಡ್. ಐ ಗೋ ವಿತ್ ಜಿಂಬಾಬ್ವೆ ಕಡೆ ಅಲ್ಲ. ಓಕೆ, ಇದ್ರ ಕಡೆನೇ ಹೇಳ್ತೀನಿ. ವೆಸ್ಟ್ ಇಂಡೀಸ್ ಕಡೆನೆ ಮೋಟಿ ಬಗ್ಗೆ ಹೇಳ್ತೀನಿ. ಯಾಕೆ ಒಳ್ಳೆ ಸ್ಪಿನ್ ಇಟ್ಕೊಂಡಿದ್ದಾರೆ ಅವರು. ನನ್ಗೆ ಜಿಂಬಾಬ್ವೆ ಕಡೆ ಹೇಳ್ಬೇಕಂತ ಅಂದ್ರೆ ಮುಜರ್ ಬಾನಿ. ಓಕೆ, ನಾನ್ ಬಂದು ಸಿಕಂದರ್ ರಾಜ್ ಹೋಗ್ತೇನೆ. ಓಕೆ, ನೋಡೋಣ ಯಾರು ಚೆನ್ನಾಗಿ ಆಡ್ತಾರೆ ಪ್ಲೇಯರ್ಸ್ ಅಂತ. ಬಟ್ ಯಾರು ಆಡಿದ್ರು ಖುಷಿನೇ ನಮಗೆ. ಹೌದು, ಯಾಕಂದ್ರೆ ಈ ಕ್ರಿಕೆಟ್ ಬೆಳೀತಿದೆ, ಅದೇ ಬೇಕಾದ್ರೆ ನಮಗೆ. ಬೆಳೆದಿರೋ ಕ್ರಿಕೆಟ್ ಎಲ್ಲ ಬೀಳ್ತಿದೆ. ಹೌದು, ಅಂದ್ರೆ ನಮ್ದು
ಹಿಂಗೆ ಅಂತಾರೆ ಟಾಪ್ ಲೆವೆಲ್ ಟೀಮ್ಸ್ ಎಲ್ಲ ವರ್ಷ ಪರ್ಫಾರ್ಮ್ ಮಾಡ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಇರೋ ಟೀಮ್ಸ್ ಎಲ್ಲ ಹೈ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆಕ್ಚುಲಿ ನನಗೆ ಇಂಗ್ಲೆಂಡ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಹೌದು ನಿನ್ನೆ ಆಡಿದ ಮ್ಯಾಚ್, ಯಾಕಂದ್ರೆ ಲೀಗ್ ಗೇಮ್ಸ್ ಗ್ರೂಪ್ ಸ್ಟೇಜಸ್ ಎಲ್ಲ ಅಷ್ಟು ಚೆನ್ನಾಗಿ ಆಡಿಲ್ಲ ಅವರು. ಬಟ್ ಇಲ್ಲಿ ಬಂದು ತುಂಬಾ ಒಳ್ಳೆ ಕ್ರಿಕೆಟ್ ಆಡೋದು ಖುಷಿ ಆಯ್ತು. ಹೌದು. ಸೊ ಗೈಸ್, ಇದಾಗಿತ್ತು ನಮ್ದು ಪ್ರಿ ಮ್ಯಾಚ್ ರಿವ್ಯೂ ಆಫ್ ಜಿಂಬಾಬ್ವೆ ಅಂಡ್ ವೆಸ್ಟ್ ಇಂಡೀಸ್. ಸೀ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬೈ.